ಈ ಎಲ್ಲ ಗೊಂದಲದ ನಡುವೆ ಈ ಸಮೀಕ್ಷೆ ಎಲ್ಲ ಕಡೆ ಮುಂದುವರಿತಾ ಇದೆ. ರಾಮನಗರದಲ್ಲಿ ಈ ರೀತಿ ಸಮೀಕ್ಷೆ ಮಾಡಬೇಕಾದ್ರೆ ಗೊಂದಲ ಉಂಟಾಗಿದೆ. ಜಾತಿ ವಿಚಾರ ಏನು, ಮೂಲ ಜಾತಿ ಒಕ್ಕಲಿಗ ಅಂತ ಬರೆಯೋದ್ರ ಬದಲು ಗೌಡ ಅಂತ ನಮೂದಿಸಿದ್ದಕ್ಕೆ ವಾಗ್ವಾದ ನಡೆದಿದೆ. ಗಣತಿದಾರನ ಜೊತೆ ಗ್ರಾಮಸ್ಥರು ವಾಗ್ವಾದ ನಡೆಸಿದ್ದಾರೆ. ಚನ್ನಪಟ್ಟಣ ತಾಲೂಕಿನ ಭೈರಾಪಟ್ಟಣದ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಮನೆಯವರು ಹೇಳಿದ್ದನ್ನೇ ನಮೂದಿಸಲಾಗಿದೆ ಅಂತ ಗಣತಿದಾರನ ವಾದ. ಅದು ನಿಜ. ಗಣತಿದಾರರು ಮನೆಯವರು ಏನು ಹೇಳ್ತಾರೆ ಅದನ್ನು ಬರ್ಕೋತಾರೆ. ನೀವು ಒಕ್ಕಲಿಗ ಅಂತ ಹೇಳಿದ್ರೆ ಒಕ್ಕಲಿಗ ಅಂತ ಬರ್ಕೋತಾರೆ, ಗೌಡ ಅಂತ ಹೇಳಿದ್ರೆ ಗೌಡ ಅಂತ ಬರ್ಕೋತಾರೆ. ಅದಕ್ಕೆ ಯಾಕೆ ಆಯ್ತು, ಬದಲಾವಣೆ ಮಾಡಬೇಕಾದ್ರೆ ಮಾಡಿದ್ರೆ ಆಯ್ತು. ಅವಾಯ್ಡ್ ಮಾಡೋಕೆ ಗೌಡ ಜಾತಿ ಅಂತ ಬರ್ತಿದ್ದಾರೆ. ಓಪನ್ ಆಗಿ ಹೇಳ್ತಾ ಇದ್ದೀನಿ. ಅದನ್ನ ಹೇಳಿದ್ರಿ, ಹೌದು ಕೆಲಸದ ಹೇಳಿದ್ರಿ. ನನಗೆ ಯಾಕೆ ಥರ್ಡ್ ಕ್ಲಾಸ್ ನೀವು ಥರ್ಡ್ ಕ್ಲಾಸ್ ಕೆಲಸ ಮಾಡ್ತಾ ಗೌಡ್ರು ಬರುತ್ತಾ ಅಂತ ಕೇಳಿದೆ. ಗೌಡ್ರು ಬರುತ್ತಾ ನಾನು ಇಲ್ಲ ಅಂದ್ರಿ. ಕೇಳಿಸ್ಕೊಳ್ಳಿ. ನೀವಿಲ್ಲ ನಾನು ಒಕ್ಕಲಿಗ ಹೇಳಿದ್ದು ನಿಜಾನಾ? ಹೌದು, ನೀವು ಒಕ್ಕಲಿಗ ಹೇಳಿದ್ಮೇಲೆ ನೀವು ಏನ್ ಕೇಳಿದ್ರಿ? ಗೌಡ್ರ ಅಂತ ಕೇಳಿದ್ರಿ. ಹೌದು, ನಾನು ಹೌದು ಗೌಡ ಗೌಡ ಬರಿಬೇಡಿ ಅಂತ ಹೇಳ್ದೆ ಅಲ್ವಾ? ಗೌಡ ಹಾಕೊಂಡ್ರಿ. ನಾನು ಇವ್ರು ಕೇಳಿದ್ರೆ ಗೌಡ್ರು ಅಂತಾರೆ. ಗೌಡ್ರು ಅಂತ ಕೇಳ್ಬೇಕು ಅಂತ ಕೇಳಿದ್ರಿ ನೀವು. ಯಾಕೆ ಕೇಳಿದ್ರಿ ಗೌಡ್ರ ಅಂತ? ಅವ್ನು ಒಕ್ಕಲಿಗ ಅಂದ್ಮೇಲೆ ಗೌಡ್ರು ಅಂತ ಕೇಳಿದ್ರಿ. ನಾನು ತಪ್ಪು ಮಾಡಿದೆ. ಹೌದು, ನೀವ್ ಯಾಕೆ ನನಗೆ ಥರ್ಡ್ ಕ್ಲಾಸು? ಹೌದು, ಈಗಲೂ ಹೇಳ್ತಾ ಇದ್ದೀನಿ. ನೀವು ಥರ್ಡ್ ಕ್ಲಾಸ್ ಪ್ರವೋಕ್ ಮಾಡ್ತಾ ಇದ್ದೀರಿ. ಪರ್ಟಿಕ್ಯುಲರ್ ಆಗಿ ಗೌಡ ಜಾತಿನ ಒಕ್ಕಲಿಗ ಜಾತಿನ ನೀವು ಅವಾಯ್ಡ್ ಮಾಡೋಕೆ ಗೌಡ ಜಾತಿ ಅಂತ ಬರ್ತಿದ್ದೀರಿ. ಓಪನ್ ಆಗಿ ಹೇಳ್ತಾ ಇದ್ದೀನಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವಿನಯ್ ಅವರಿಂದ ಪಡ್ಕೊಳ್ಳೋಣ. ವಿನಯ್, ಈಗ ಮನೆಯವರು ಏನು ಹೇಳಿರ್ತಾರೆ ಅದನ್ನು ಬರ್ಕೋಬೇಕು. ಇಲ್ಲೇನು ಗೊಂದಲ ಏನಾಯ್ತು ಇಲ್ಲಿ? ಅರವಿಂದ್, ಈ ಜಾತಿ ಗಣತಿ ಸಮೀಕ್ಷೆ ಸಾಕಷ್ಟು ಗೊಂದಲ ಇತ್ತು. ಇನ್ನೂ ಕೂಡ ಗೊಂದಲ ಮುಂದುವರೆದಿರುವಂತದ್ದು. ಯಾಕಂದ್ರೆ ಮೂಲ ಜಾತಿ ನಮೂದು ಮಾಡುವಂತ ಬದಲು ಗೌಡ ಎಂಬ ಪದವನ್ನ ಬರೆದಿರೋದಕ್ಕೆ ಇದೀಗ ಮನೆಯವರು ಆಕ್ಷೇಪವನ್ನ ವ್ಯಕ್ತಪಡಿಸಿರುವಂತದ್ದು. ಮೂಲ ಜಾತಿ ಒಕ್ಕಲಿಗ ಅಂತ ನಾವ್ ಹೇಳಿದ್ರೆ ಅವರು ಗೌಡ ಅಂತ ಬರೆದಿದ್ದಾರೆ. ಹಾಗಾಗಿ ನಮ್ಮ ಒಂದು ಸಮುದಾಯದ ನಡುವೆ ಗೊಂದಲ ಸೃಷ್ಟಿಸುವಂತ ಕೆಲಸ ಆಗ್ತಾ ಇದೆ ಅಂತ ಸಮೀಕ್ಷೆ ಮಾಡ್ಲಿಕ್ಕೆ ಬಂದಂತವರ ಜೊತೆ ವಾಗ್ವಾದ ನಡೆಸಿ ಮಾತಿನ ಚಕಮಕಿ ನಡೆಸಿರುವಂತ ಘಟನೆ ಚನ್ನಪಟ್ಟಣ ತಾಲೂಕಿನ ಬೈರ್ಮಂಗಲ ಗ್ರಾಮದಲ್ಲಿ ನಡೆದಿರುವಂತದ್ದು. ನಿನ್ನೆ ಸಮೀಕ್ಷೆ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ಗಲಾಟೆ ಆಗಿದೆ. ಬಳಿಕ ಗ್ರಾಮಸ್ಥರು ಆ ಸಮೀಕ್ಷೆದಾರನನ್ನ ಯಾವುದೇ ಸಮೀಕ್ಷೆ ಮಾಡದಂತೆ ಅಲ್ಲಿಂದ ವಾಪಸ್ ಕಳಿಸಿದ್ದಾರೆ. ಈ ಬಗ್ಗೆ ತಹಸೀಲ್ದಾರ್ಗೂ ಕೂಡ ದೂರನ್ನ ಕೊಡ್ತೇವೆ ಅನ್ನೋ ಒಂದು ವಿಚಾರದಲ್ಲೂ ಕೂಡ ಇದೀಗ ಗ್ರಾಮಸ್ಥರು ಮುಂದಾಗಿರುವಂತದ್ದು. ಯಾಕಂದ್ರೆ ಮೂಲ ಜಾತಿ ಹಾಗೂ ಜಾತಿ ಕಾಲಂನಲ್ಲಿ ಅವರು ಮನೆಯವರು ಏನ್ ಹೇಳ್ತಾರೆ ಆ ವಿಚಾರಗಳನ್ನ ನಮೂದು ಮಾಡ್ಬೇಕಾಗುತ್ತೆ. ಆದ್ರೆ ಇವರೇ ಅಲ್ಲಿ ಆ ಜಾತಿ ಹೆಸರನ್ನ ನಮೂದು ಮಾಡಿರೋದು ಇದೀಗ ಮನೆಯವರ ಒಂದು ಜೊತೆಗೆ ಗ್ರಾಮಸ್ಥರ ಆಕ್ರೋಶಕ್ಕೂ ಕೂಡ ಕಾರಣವಾಗಿರುವಂತದ್ದು. ಯಾಕಂದ್ರೆ ಸಮೀಕ್ಷೆ ವಿಚಾರದಲ್ಲಿ ಅಂದ್ರೆ ಒಕ್ಕಲಿಗ ಅಂತ ಬರ್ಸುವಂತವ್ರು ಕೂಡ ಸಾಕಷ್ಟು ಜನ ಇರ್ತಾರೆ, ಗೌಡ ಅನ್ನೋ ಪದವನ್ನ ಬರ್ಸುವಂತವ್ರು ಕೂಡ ಸಾಕಷ್ಟು ಜನ ಇರ್ತಾರೆ. ಆ ನಿಟ್ಟಿನಲ್ಲಿ ಮನೆಯವರು ಯಾವ ರೀತಿಯಾದಂತ ಅಂಶಗಳನ್ನ ಹೇಳ್ತಾರೆ ಅದನ್ನ ಮಾತ್ರ ನಮೂದು ಮಾಡ್ಬೇಕು. ತಪ್ಪಾದ ಅಂಶಗಳನ್ನ ನಮೂದು ಮಾಡಿ ಆನ್ಲೈನ್ಗೆ ಎಂಟ್ರಿ ಮಾಡಿರೋದು ಇದೀಗ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಸಮೀಕ್ಷೆದಾರರಿಗೆ ಒಂದಷ್ಟು ತರಬೇತಿಯನ್ನ ನೀಡಿ ಬಳಿಕ ಸಮೀಕ್ಷೆಗೆ ಕಳುಹಿಸಿ ಆ ಜಾತಿ ವಿಚಾರಗಳನ್ನ ಒಂದಷ್ಟು ಯಾವ ರೀತಿಯಾಗಿ ನಮೂದು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅವರಿಗೂ ಕೂಡ ಅರಿವು ಮೂಡಿಸಿ ಅಂತ ಗ್ರಾಮಸ್ಥರು ಆರೋಪ ಮಾಡ್ತಾ ಇರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ವಿನಯ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಬಟ್ ತುಂಬಾ ಗಲಾಟೆ ಮಾಡುವಂಥ ವಿಚಾರ ಏನಲ್ಲ. ಆದರೂ ಈ ಗಣತಿ ಮಾಡ್ತಕ್ಕಂಥ ಶಿಕ್ಷಕರು ಮನೆಯವ್ರಿಗೆ ಏನು ಹೇಳ್ತಾರೆ ಅದನ್ನು ಬರ್ಕೊಳ್ಳಿ. ನಾನು ಇವ್ರು ಕೇಳಿದ್ರೆ ಗೌಡ್ರು ಅಂತಾರೆ. ಕೇಳ್ಬೇಕು ಅಂತ ಕೇಳಿದ್ರಿ ನೀವು. ಯಾಕೆ ಕೇಳಿದ್ರಿ ಗೌಡ್ರ ಅಂತ? ಅವ್ನು ಒಕ್ಕಲಿಗ ಅಂದ್ಮೇಲೆ ಗೌಡ್ರು ಅಂತ ಕೇಳಿದ್ರಿ. ನಾನು ತಪ್ಪು ಮಾಡಿದೆ. ಹೌದು, ನೀವ್ ಯಾಕೆ ನನಗೆ ಥರ್ಡ್ ಕ್ಲಾಸು? ಹೌದು, ಈಗಲೂ ಹೇಳ್ತಾ ಇದ್ದೀನಿ. ನೀವು ಥರ್ಡ್ ಕ್ಲಾಸ್ ಪ್ರವೋಕ್ ಮಾಡ್ತಾ ಇದ್ದೀರಿ. ಪರ್ಟಿಕ್ಯುಲರ್ ಆಗಿ ಗೌಡ ಜಾತಿನ ಒಕ್ಕಲಿಗ ಜಾತಿನ ನೀವು ಅವಾಯ್ಡ್ ಮಾಡೋಕೆ ಗೌಡ ಜಾತಿ ಅಂತ ಬರ್ತಿದ್ದೀರಿ. ಓಪನ್ ಆಗಿ ಹೇಳ್ತಾ ಇದ್ದೀನಿ. ಅದನ್ನ ಹೇಳಿದ್ರಿ, ಹೌದು, ಕೆಲಸದ ಹೇಳಿದ್ರಿ.